ಖಂಡಿಸಿ ಶಿವರಾಮ್ ಅವರೇ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಅವರೇ, ಅಲ್ವೇನ ಗೋಪಾಲಕೃಷ್ಣ ಅಲ್ವೇನಯ್ಯ? ಗೋಪಾಲ ಸ್ವಾಮಿ. ಕೃಷ್ಣ ಇಲ್ಲ ನಿನಗೆ. ಗೋಪಾಲ ಸ್ವಾಮಿ. ಈ ಬೋರ್ಡು ಕಾರ್ಪೊರೇಷನ್ಗಳ ಎಲ್ಲ ಅಧ್ಯಕ್ಷರುಗಳೇ, ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಈ ಸಮಾರಂಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಸಂಘಟನೆಗಳ ಮುಖಂಡರುಗಳೇ, ಮಾಧ್ಯಮದ ಗೆಳೆಯರೇ, ಇವತ್ತು ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತು ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ಇವುಗಳನ್ನ ಹಮ್ಮಿಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ನನಗೆ ಹೇಳಿದ್ರು, ನಾವು ಒಂದು ಹಾಸನದಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ, ಅಭಿವೃದ್ಧಿ ಕಾರ್ಯಕ್ರಮಗಳು, ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಜೊತೆಗೆ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮಗಳ ಉದ್ಘಾಟನೆಗೆ ನೀವು ಬರಬೇಕು ಅಂತ ಹೇಳಿದ್ರು. ನಾನು ಒಪ್ಕೊಂಡೆ. ಹಾಗಾಗಿ ಇವತ್ತು ಎಲ್ಲ ಅನೇಕ ಜನ ಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದೀರಿ. ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೋಸ್ಕರ, ಜೊತೆಗೆ ಶಂಕುಸ್ಥಾಪನೆ ನೆರವೇರಿಸಲಿಕ್ಕೋಸ್ಕರ. ಸುಮಾರು 298 ಕೋಟಿ ಅಲ್ಲ, 298 ಕೋಟಿ, ಸುಮಾರು 300 ಕೋಟಿಯಷ್ಟು. ಇವಕ್ಕೆ ಸುಮಾರು 132 ಕೋಟಿಗೂ ಹೆಚ್ಚು ಉದ್ಘಾಟನೆ, 166 ಕೋಟಿ ಶಂಕುಸ್ಥಾಪನೆ, ಮತ್ತೆ 106 ಕೋಟಿ ರೂಪಾಯಿಗಳ ಸವಲತ್ತುಗಳನ್ನು ರೈತರಿಗೆ, ಮಹಿಳೆಯರಿಗೆ, ಬಡವರಿಗೆ, ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಸನ ನಮಗೆ ಪಕ್ಕದ ಜಿಲ್ಲೆ. ಇಲ್ಲಿನ ರಾಜಕೀಯನೂ ಗೊತ್ತು, ಇಲ್ಲಿನ ಸಮಸ್ಯೆಗಳು ಕೂಡ ಗೊತ್ತಿದೆ. ಈಗಾಗಲೇ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ಸರ್ಕಾರದ ವತಿಯಿಂದ
ಡಿ.ಕೆ. ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡರು, ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಶಾಸಕರಿಗೂ ಕೂಡ ಮಾತಾಡಿದ್ದಾರೆ. ಹೊಟ್ಟೋದ್ನ ಸುರೇಶ ಇಲ್ಲೇ ಇದೆ, ಕೂತ್ಕೋ. ಬಾಲಕೃಷ್ಣ, ಸುರೇಶ ಮತ್ತೆ ಸಿಮೆಂಟ್ ಮಂಜು ಇವರು ಕೂಡ ಮಾತಾಡಿದ್ದಾರೆ. ನಾವು 492 ಭರವಸೆಗಳನ್ನು ಕೊಟ್ಟಿದ್ದು ಚುನಾವಣೆಗಿಂತ ಮುಂಚಿತವಾಗಿ 492 ಭರವಸೆಗಳನ್ನು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದು 2 ವರ್ಷ 6 ತಿಂಗಳು ತುಂಬಿದೆ. 2 ವರ್ಷ 6 ತಿಂಗಳು ತುಂಬಿದೆ. ಈ ಅವಧಿನಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಗೊತ್ತಾಯ್ತೇನೆ ಸುರೇಶ? ನಮ್ಮ ಸರ್ಕಾರ 2013ರಿಂದ 2018 ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ 2023ರಿಂದ ಇಲ್ಲಿವರೆಗೆ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೋ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 2013ರಿಂದ 2018 ಇರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಬೇಕಾದ್ರೆ ವೆರಿಫೈ ಮಾಡಬಹುದು. 158 ಭರವಸೆಗಳನ್ನು ಈಡೇರಿಸಿದ್ದೇವೆ. 2023ರಿಂದ ಇಲ್ಲಿವರೆಗೆ 492 ಭರವಸೆಗಳನ್ನು ಕೊಟ್ಟಿದ್ದು, 242 ಭರವಸೆಗಳನ್ನು ಕೊಟ್ಟಿದ್ದೇವೆ, ಜಾರಿ ಮಾಡಿದ್ದೇವೆ. ಆಮೇಲೆ 23ಕ್ಕಿಂತ ಚುನಾವಣೆಗಿಂತ ಮುಂಚಿತವಾಗಿ ನಾನು, ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಸುರ್ಜೇವಾಲಾ ಅವರು, ನಾವೆಲ್ಲರೂ ಕೂಡ ಹೇಳಿದ್ದು 5 ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಮಾಡ್ತೀವಿ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು 2023 ಮೇ 20ಕ್ಕೆ ಅಧಿಕಾರಕ್ಕೆ ಬಂದು ಜೂನ್ ಅಂದ್ರೆ 1 ತಿಂಗಳಿಗಿಂತ ಕಡಿಮೆನಲ್ಲೇ ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಇಲ್ಲಿವರೆಗೆ ಸುಮಾರು 600 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಏನ್ರಮ್ಮ? ಇಲ್ಲಿ ಹೆಣ್ಮಕ್ಳು ಕೈ ಎತ್ತದೇ ಇಲ್ವಲ್ಲ, ನೀವು ಯಾಕೆ? ಫ್ರೀಯಾಗಿ 600 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ. ಈಗ ಹಾಸನ ಜಿಲ್ಲೆ ನಿಮ್ದು ಟೂರಿಸಂ ಇರ್ತಕ್ಕಂಥ ಜಿಲ್ಲೆ. ಬಹಳ ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಕೆಲವು ಮನವಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಹೇಮಾವತಿ ಜಲಾಶಯದ ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ಪಾರ್ಕ್ ಅನ್ನ ಮಾಡಿ, ಉದ್ಯಾನವನ ಮಾಡಿ ಅಂತ. 700 ಎಕರೆ ಜಾಗ ಇದೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ನಮ್ಮ ಸರ್ಕಾರ ಅದನ್ನ ಪರಿಶೀಲನೆ, ನಾನು ಹಿಂದೆ ಮಂತ್ರಿಯಾಗಿದ್ದಾಗ ಒಮ್ಮೆ ಬಂದಿದ್ದೆ, ಅಲ್ಲಿಗೆ ಬಂದು ನೋಡ್ಕೊಂಡೆಲ್ಲ ಹೋಗಿದ್ದೀನಿ, ಜಾಗ ಎಲ್ಲ ನೋಡ್ಕೊಂಡಿದ್ದೆ. ಆಮೇಲೆ ನಾವು ಸೋತ್ಬಿಟ್ಟು ಈಗ ಮತ್ತೆ ಪ್ರಸ್ತಾಪ ಮಾಡಿದ್ದೀರಿ. ನಮ್ಮ ಕೃಷ್ಣ ಬೈರೇಗೌಡ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದ್ದರಿಂದ ಅದನ್ನ ಪರಿಶೀಲನೆ ಮಾಡಿ
ನಾವು ಅದನ್ನ ಕಾರ್ಯಕ್ರಮವನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂತಂದ್ರೆ ಬೇಲೂರು ಹಳೇಬೀಡು ಇದೆಯಲ್ಲ, ಹೊಯ್ಸಳರ ರಾಜಧಾನಿ ಬೇಲೂರು, ಶ್ರವಣಬೆಳಗೊಳದಲ್ಲೂ ಮಾಡೋಣ. ಶ್ರವಣಬೆಳಗೊಳ, ಬೇಲೂರು, ಹಳೇಬೀಡು ಇವೆಲ್ಲ ಪ್ರವಾಸೋದ್ಯಮ ಪ್ರಮುಖವಾದಂಥ ಸ್ಥಳಗಳು. ಮತ್ತೆ ಇದ್ರ ಜೊತೆಗೆ ಹೇಮಾವತಿನೂ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀರಿ. ಅದನ್ನ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಯಾವುದಾದ್ರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಬಹುಶಃ ನಿಮಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ರಾಜಕೀಯಕ್ಕೋಸ್ಕರ ಅದನ್ನ ಹೇಳಕ್ಕಾಗಲ್ಲ. ರಾಜಕೀಯಕ್ಕೋಸ್ಕರ ಹೇಳಕ್ಕಾಗಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾಗ ಏನಂತ ಹೇಳಿದ್ರು ಗೊತ್ತಾ? ಮಾಡಕ್ಕಾಗಲ್ಲ. ಈಗ ಗೊತ್ತಾ ಎಷ್ಟು ಖರ್ಚು ಮಾಡಿದೀವಿ ಅಂತ? ಕೃಷ್ಣ ಬೈರೇಗೌಡರು ಹೇಳಿದ್ರು, 1,08,135 ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು. 1 ಲಕ್ಷದ ಸುರೇಶ ಜ್ಞಾಪಕ ಇಟ್ಕೋ. ನೀನೆಲ್ಲ ನೀನು ಕಡೆ ಭಾಷಣ ಮಾಡು. 1,08,135 ಕೋಟಿ ಮಾಡಕ್ ಸಾಧ್ಯ ಆಯ್ತಿತ್ತ? ಮಾಡಕ್ಕಾಗಲ್ಲ ಅಂತ ಇದ್ರಲ್ಲ ಮಾಡ್ಲಿಲ್ವಾ ನಾವು? ಏನ್ರಿ ಮಾಡಿದೀವೋ ಇಲ್ಲ? ನಾವು ಒಂದು ವರ್ಷದ ಒಳಗಡೆ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿಬಿಟ್ಟು, ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಯುವ ನಿಧಿ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಂದು ವರ್ಷದಲ್ಲೇ ಮಾಡಿಬಿಟ್ಟು ಜುಲೈನಲ್ಲಿ 2 ಪ್ರೋಗ್ರಾಂಗಳನ್ನು ಮಾಡೋದು. 2023 ಜುಲೈನಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಕಾರ್ಯಕ್ರಮ. ಆಮೇಲೆ ಆಗಸ್ಟ್ 1ನೇ ತಾರೀಕು ಮೈಸೂರಿನಲ್ಲಿ ಉದ್ಘಾಟನೆ ಆಯಿತು. ಅದನ್ನ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಕೊಟ್ಟು, ಶಿವಮೊಗ್ಗದಲ್ಲಿ ಜನವರಿ ವಿವೇಕಾನಂದರ ಜನ್ಮದಿನ ಜನವರಿನಲ್ಲಿ ಅವತ್ತು ಜಾರಿ ಮಾಡೋದು. ಅಂದ್ರೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ 20, ಜನವರಿ ಒಳಗಡೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟು ಇವತ್ತಿಗೆ ನಾವು 1,08,135 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಇನ್ನೂ ಒಂದು ಮಾತು ಹೇಳಿದ್ರು, ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ, ದುಡ್ಡಿಲ್ಲ. ಮಾಡಿಲ್ವಾ? ಲೋಕಸಭಾ ಚುನಾವಣೆ ಯಾವಾಗ ಆಯ್ತು? 2020 ಮಾಡಿಲ್ವಾ? ನಿಲ್ಸಿದೀವ? ನಿಲ್ಸಿಲ್ಲ. ಅಂದ್ರೆ ಟೀಕೆಗಳು ಸಾಯ್ತವೆ. ನಮ್ಮ ಡಿ ಕೆ ಹೇಳ್ತಾ ಇರ್ತಾರೆ ಯಾವಾಗಲೂ, ಟೀಕೆಗಳು ಸಾಯ್ತವೆ, ಮಾಡಿದ ಕೆಲಸ ಮಾತ್ರ ಉಳ್ಕತ್ತವೆ. ಟೀಕೆಗಳು ಸಾಯ್ತವೆ, ಮಾಡಿದ ಕೆಲಸ ಮಾತ್ರ ಶಾಶ್ವತವಾಗಿ ಉಳ್ಕೊಬಿಡ್ತವೆ. ನಾವು ಮಾಡಿಲ್ಲ. ಇವತ್ತು ಯಾಕೆ ಮಾಡೋದು ಅಂತಂದ್ರೆ, ಇವತ್ತು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಇವತ್ತು ನಾವು ಬೆಳಿಗ್ಗೆ ನಾನು
ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡಿ.ಕೆ. ಶಿವಕುಮಾರ್ ಅವರು, ಮಹದೇವಪ್ಪನವರು, ಜಮೀರ್ ಅಹಮದ್ ಖಾನ್ ಅವರು, ನಾವೆಲ್ಲರೂ ಕೂಡ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದೇವೆ. ಅವರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟರು. ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವುಗಳನ್ನ ಸಮಾಜದಲ್ಲಿ, ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಜಾತಿ ತೊಲಗಿಸಬೇಕು, ವರ್ಗ ತೊಲಗಿಸಬೇಕು, ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು, ಸಮಾನ ಹಕ್ಕುಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಸಮಾನ ಹಕ್ಕುಗಳು ಇಲ್ಲದೆ ಹೋದ್ರೆ, ಸಮಾನ ಅವಕಾಶಗಳು ಇಲ್ಲದೆ ಹೋದ್ರೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ. ಸ್ವಾತಂತ್ರ್ಯ ಬಂದು ರಾಜಕೀಯ ಸ್ವಾತಂತ್ರ್ಯ ಆಗಬಹುದು, ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆ ಬರಬೇಕು. ಆ ಸ್ವಾತಂತ್ರ್ಯನೂ ಕೂಡ ಸಿಗಬೇಕು. ಆಗ ಸಿಕ್ಕಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಎಲ್ಲ ಜನರಿಗೂ ಕೂಡ. ಅದಕ್ಕೆ ನಾವು ಈ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಎಲ್ಲ ಪಕ್ಷದ ಜನರಿಗೂ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರಿಗೂ, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿಗೂ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೂ ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ. ಕಾರಣ ಯಾಕಪ್ಪ ಅಂತಂದ್ರೆ, ಸಮಾನತೆ ಬರಬೇಕು ಸಮಾಜದಲ್ಲಿ, ಅಸಮಾನತೆ ಹೋಗ್ಬೇಕು, ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಇದು ಬರದೇ ಹೋದರೆ, ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 79 ವರ್ಷ ಆಯಿತು. ಸಂವಿಧಾನ ಬಂದು ಜಾರಿಗೆ ಬಂದು 75 ವರ್ಷಗಳಾಯಿತು. 79 ವರ್ಷಗಳಾದರೂ ಕೂಡ ಈ ಸಮಾಜದಲ್ಲಿ ಇನ್ನೂ ಸಮಾನತೆ ಬಂದಿಲ್ಲ. ಸಮಾನತೆ ಬಂದಿಲ್ಲ. ಶ್ರೀಮಂತರು ಶ್ರೀಮಂತರೇ, ಬಡವರು ಬಡವರೇ. ಅಸಮಾನತೆ ಹೋಗಿಲ್ಲ. ಯಾಕೆ ಗೊತ್ತಾ ಅಸಮಾನತೆ ಹೋಗಿಲ್ಲ ಅಂತಂದ್ರೆ, ಇನ್ನೂ ಗಟ್ಟಿಯಾಗಿ ಯಾಕೆ ಉಳ್ಕೊಂಡಿದೆ ಅಂತಂದ್ರೆ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ, ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾನ ಅವಕಾಶ ಸಿಗದೇ ಇದರಿಂದ ಈ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಸಮಾನ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬರ್ತಿತ್ತು, ಅಸಮಾನತೆ ನಿರ್ಮಾಣ ಆಯ್ತಿರ್ಲಿಲ್ಲ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲಿವರೆಗೆ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ, ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ. ಇದನ್ನ ನಮ್ಮ ಸರ್ಕಾರ ಅರ್ಥ ಮಾಡ್ಕೊಂಡು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. 2013ರಿಂದ 2018ರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೀವಿ. ಆ ಭಾಗ್ಯಗಳೆಲ್ಲವೂ ಕೂಡ ಅಸಮಾನತೆಯನ್ನು ತೊಡಗಿಸಾಗಲಿಕ್ಕೆ ಮಾಡ್ತಾ ಇದ್ದೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ. ಇಲ್ಲಿ ಹೆಣ್ಮಕ್ಳಿದ್ದಾರೆ, ಶಕ್ತಿ ಯೋಜನೆ ಮಾಡಿರೋದು ಯಾಕೋಸ್ಕರ? ಅವರು ದುಡ್ಡು ಉಳಿತಾಯ ಆಗಲಿ ಅಲ್ವಾ? ಇದು ವೇಸ್ಟ್ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಇದನ್ನ ಈ ಕಾರ್ಯಕ್ರಮ ಮಾಡಬಾರ್ದಾಗಿತ್ತು ಅಂತ ಕೂಡ ಮಾತಾಡ್ತಾರೆ. ಅದಕ್ಕೆಲ್ಲ ಬಹುಶಃ ಜನರೇ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಜನರೇ ಉತ್ತರ ಕೊಡಬೇಕು, ನೀವೇ ಉತ್ತರ ಕೊಡಬೇಕು ಅಲ್ವಾ? ನೀವೆಲ್ವೆಲ್ರಿ ಉತ್ತರ ಕೊಡೋದು? ಯಾರು ಈ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತ ಇದ್ದಾರೆ, ಇದು ವೇಸ್ಟು ಅಂತ ಇದ್ದಾರೆ. ನಾವು ದಡ್ರ
1,00,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದು ಅಂತಂದ್ರೆ ಸಮಾನತೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಯಾಕಂತಂದ್ರೆ ಬಹಳ ಜನ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದಾರೆ ಅಲ್ವಾ, 10 ಗಂಟೆಗೆ ಬಂದ್ಬಿಟ್ಟಿದ್ದಾರೆ. ನಾವು ಬಂದಾಗೆಲ್ಲ ಬರ್ತಿ ಇತ್ತು, ಈಗ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ. ನೀನ್ ಇದೆಯಪ್ಪ, ಆ ಕಡೆ ನೋಡಿದ್ಯ, ಹಿಂದ್ಗಡೆ ನೋಡಿದ್ಯ, ತಿರುಗಿ ನೋಡಿದ್ಯಾ? ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನ್ಕೊಳ್ಳೋಣ. ನೆನ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಜಾತೀಯತೆ, ವರ್ಗ ಇವೆಲ್ಲನೂ ಕೂಡ ತೊಡೆದಾಕ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಮಾಡೋಣ ಅಲ್ಲ. ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಂವಿಧಾನದ ಪರವಾಗಿರ್ತಕ್ಕಂಥ ಸರ್ಕಾರ, ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ, ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ, ಕಾರ್ಮಿಕರ ಪರವಾಗಿರ್ತಕ್ಕಂಥ ಸರ್ಕಾರ. ಸೊ ಈಗ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. 132, 166 ಕೋಟಿ, 132 ಕೋಟಿ, 166 ಕೋಟಿ. ನಿಮ್ ಚನ್ನರಾಯಪಟ್ಟಣದಲ್ಲೂ ಆಗಿದೆ. ದಿಡ್ಗ ಅಭಿನಂದನೆ ಹೇಳಿದ್ಯಾ? ಅದಕ್ಕೆ ನೀನ್ ಹೇಳಿದ್ದಾಗ ಜ್ಞಾಪಕ ಇರ್ಲಿ ಅಂತ. ದಿಡ್ಗ ಅದಕ್ಕೆ ಒತ್ತಾಯ ಮಾಡಿದವರು ಯಾರು ಗೊತ್ತಾ? ಗೋಪಾಲ ಸ್ವಾಮಿ. ನೀನು ಮಾಡಿದ್ದೆ ಬೇರೆ. ನೋಡಿ, ಅವತ್ತು ಹೇಳಿದ್ದೆ ನಾನು ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು. ಮಾಡಿದ್ದು ಈಗ ಅಭಿನಂದನೆ ಹೇಳಿದ್ದಾನೆ ಬಾಲಕೃಷ್ಣ, ಅವರಿಗೆ ಧನ್ಯವಾದಗಳು. ಗೋಪಾಲ ಸ್ವಾಮಿನೂ ಕೂಡ ಅಭಿನಂದನೆಗಳು ಹೇಳಿದ್ದಾನೆ. ಅವನಿಗೂ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ ಕೆಲಸ ಆಗಿದೆಯಪ್ಪ. ಸೊ ಇಷ್ಟನ್ನ ಹೇಳಿ ಇವತ್ತು ಅನೇಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳು ನಡೆದಿದ್ದಾವೆ. ಇನ್ನು ಮುಂದೆನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಈ ಹಾಸನ ಜಿಲ್ಲೆಗೆ ವಿಶೇಷವಾದಂಥ ಗಮನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಇಷ್ಟು ಮಾತನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಸನ ಜನತೆಗೆ ವಿಶೇಷವಾದಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ವಂದನೆಗಳು. ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಧನ್ಯವಾದ ಹೇಳುತ್ತಾ ಕೊನೆಗೆ ಸಮಾರೋಪ ನುಡಿ ಹಾಗೂ ವಂದನಾರ್ಪಣೆಯನ್ನ ಮಾಡಬೇಕು ಅಂತೇಳಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಎಚ್ ಕೆ ಸುರೇಶ್ ಅವರು ಸಮಾರೋಪ ನುಡಿ ಹಾಗೂ ವಂದನಾರ್ಪಣೆ. ಸರ್, ಫಲಾನುಭವಿಗಳಿಗೆ ಜಿಲ್ಲೆಯ ಪ್ರಗತಿ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ವೇದಿಕೆ ಮೇಲೆ ಸವಲತ್ತನ್ನು ವಿತರಣೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ವಿಶೇಷವಾಗಿ ಹಾಸನ ಜಿಲ್ಲೆಯ ಬಗ್ಗೆ ಆಸಕ್ತಿಯನ್ನು ವಹಿಸಿ
ಅನೇಕ ಯೋಜನೆಗಳನ್ನು ಕೊಟ್ಟಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಮತ್ತು ಅರ್ಪಣೆಯನ್ನ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ಇದ್ದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಗೆ ಹೆಚ್ಚು ಸಹಕಾರವನ್ನು ಕೊಡ್ತಕ್ಕಂಥ ನೀರಿನ ಹೆಜ್ಜೆ ಅಂತಕ್ಕಂಥ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂತಹ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಎತ್ತಿನೊಳೆ ಯೋಜನೆಯನ್ನ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಸುಮಾರು 60 ಕಿಲೋಮೀಟರ್ ಇದಕ್ಕೆ ಅಲ್ಲಿ ಆಗಿರ್ತಕ್ಕಂಥ ರಸ್ತೆಗಳಿಗೆ ಸುಮಾರು 80 ಕೋಟಿ ಅನುದಾನವನ್ನು ಕೊಟ್ಟು ಆ ರಸ್ತೆಗಳ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಪರವಾಗಿ, ಬೇಲೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ಇವತ್ತು ಈ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ರೂವಾರಿಗಳು ಅಂದ್ರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರು ವಿಶೇಷವಾಗಿ ಹಾಸನ ಜಿಲ್ಲೆಯ ಬಗ್ಗೆ ತುಂಬಾ ಆಸಕ್ತಿಯನ್ನು ವಹಿಸಿ ಜಿಲ್ಲೆಯ ನಾಡಿ ಮಿಡಿತವನ್ನ ಹಿಡಿದು ಫೇಸಿಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂದ್ರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಹಾಸನ ಜಿಲ್ಲೆಗೆ ಅವ್ರದೇ ಆದಂತ ಕೊಡುಗೆಯನ್ನ ಕೊಡೋದ್ರ ಮುಖಾಂತರ ಅವರ ಇಲಾಖೆ ಮಾತೃ ಇಲಾಖೆ, ಆ ಮಾತೃ ಇಲಾಖೆಯಲ್ಲಿ ಅನೇಕ ರೈತರಿಗೆ ಸುಮಾರು 50,000 ರೈತರಿಗೆ ಎಲ್ಲಾ ರೀತಿಯ ಪೋಡುಗಳನ್ನು ಕೊಟ್ಟು ಇಡೀ ಜಿಲ್ಲೆಯ ಮನೆ ಮಾತಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಮತ್ತು ಅರ್ಪಣೆ ಮಾಡ್ತೀನಿ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಂತಹ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಮಾತು ಕಡಿಮೆ ಕೆಲಸ ಜಾಸ್ತಿ. ವಿಶೇಷವಾಗಿ ಇವತ್ತು ಬೇಲೂರು ಪ್ರವಾಸಿಗಳ ತಾಣ್ಯ ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿ 35 ಕೋಟಿ ಅನುದಾನ ಇದ್ದಂತದನ್ನ ಸ್ಥಳ ಪರಿಶೀಲನೆ ಮಾಡಿ 50 ಕೋಟಿ ಅನುದಾನವನ್ನು ಕೊಟ್ಟು ಯಗಚಿ ನದಿಗೆ ಅಡ್ಡಲಾಗಿ ಒಳೆ ಬೀದಿ ರಸ್ತೆಯನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ, ಹಾಸನ ಜಿಲ್ಲೆಯ ಪರವಾಗಿ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರು ಎಷ್ಟು ಸೂಕ್ಷ್ಮವಾಗಿ ಕೆಲಸವನ್ನ ಮಾಡ್ತಕ್ಕಂಥವ್ರು ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪಾಠಗಳನ್ನ ಮುಕ್ತವನ್ನ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂತ ಎಲ್ಲ ಶಾಸಕರಿಗೆ, ಸಂಸದರಿಗೆ, ಮಹದೇವಪ್ಪ ಸಾಹೇಬರಿಗೆ, ನಮ್ಮ ವರ್ಕ್ ಸಚಿವರಾದಂತ ಜಮೀರ್ ಸಾಹೇಬರಿಗೆ, ನಮ್ಮ ಶಿವಲಿಂಗ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.